ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರಕ್ಕೂ ತಾಮ್ರದ ಚುಂಬಿಗೂ ತುಂಬಾ ಹತ್ತಿರ ಅವಿನಾಭಾವ ಸಂಬಂಧ. ಲಕ್ಷ್ಮೀ ದೇವಿಯ ಹಾಗೂ ದೇವತೆಗಳ ಪೂಜೆ ಮಾಡಬೇಕು ಅಂದರೆ ತಾಮ್ರದ ಚೊಂಬನ್ನು ತಗೊಳ್ತೀವಿ. ತಾಮ್ರದ ಚೊಂಬಿಂದ ಮಾಡುವಂಥ ಯಾವುದೇ ರೀತಿಯಾದಂಥ ಪೂಜೆ ಪರಿಹಾರ ಆಗಿರಬಹುದು ಬೇಗ ಕೈ ಹಿಡಿಯುತ್ತೆ. ನಾವು ಮಾಡಿದಂಥ ಪೂಜೆಗೆ ತಕ್ಕಂಥ ಫಲ ಅನ್ನೋದು ಸಿಗುತ್ತೆ. ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ. ತಾಮ್ರದ ಚೊಂಬು ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆ ಮನೆಯಲ್ಲಿ ಅಂತ ನಾವು ಚಿಕ್ಕದು ದೊಡ್ಡದು ಬಳಸ್ತಾ ಇರ್ತೀವಿ. ಅದನ್ನು ಕರೆಕ್ಟಾಗಿ ನಾವು ಶುಕ್ರವಾರ ಅದರಲ್ಲಿ ಈ ವಸ್ತುಗಳನ್ನು ಹಾಕಿಟ್ಟಾಗ ತುಂಬಿದ ಮನೆ, ಯಾವಾಗಲೂ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಸದಾಕಾಲ ತುಂಬಿರಬೇಕು ಅಂತ ಹೇಳಿದ್ರೆ ಈ ಪರಿಹಾರ ಮಾಡ್ಕೊಳ್ಳಿ. ನೋಡ್ತಾನೆ ನಮ್ಮ ಜೊತೆಯಲ್ಲೇ ಬಂದಿರುವಂಥವರು, ನಮ್ಮ ಜೊತೆಯಲ್ಲೇ ಕೆಲಸ ಮಾಡಿದಂಥವರು ಈಗ ತುಂಬ ಉತ್ತಮ ಮಟ್ಟದಲ್ಲಿದ್ದಾರೆ. ನಾವು ಯಾಕೆ ನಿಂತ ಜಾಗದಲ್ಲೇ ಇದ್ಬಿಟ್ಟಿದ್ದೀವಿ, ಅವ್ರು ನೋಡಿದ್ರೇ ನಮ್ಗೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಯಾವ ಥರ ಆಯಿತು ಅನ್ನುವಂಥದ್ದು ನಾವು ಈ ಅಕ್ಕಪಕ್ಕದ ಮನೆಗಳಲ್ಲಾಗಿರಬಹುದು, ನಮ್ಮ ಇಡೀ ಸೊಸೈಟಿಯಲ್ಲೇ ನಮಗೆ ಬೇಕಾಗಿರುವಂಥವರು, ನಮಗೆ ತಿಳಿದೇ ಇರುವಂಥವರನ್ನು ಅವರಿಗೆ ಆಗಿರುವಂಥ ಬದಲಾವಣೆಗಳನ್ನು ನಾವು ನೋಡಿ ಆಶ್ಚರ್ಯ ಪಡಬಹುದು. ಅದು ಲಕ್ಷ್ಮೀ ದೇವಿಯ ಆಶೀರ್ವಾದ ಅಂತಲೇ ಹೇಳಬಹುದು. ಆ ಥರ ನಮ್ಮ ಮನೆಯಲ್ಲೂ ಕೂಡ ಆ ಸಿರಿ ಸಂಪತ್ತು ಅನ್ನೋದು ತುಂಬಿರಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಪರಿಹಾರವನ್ನು ಶುಕ್ರವಾರದ ದಿನಗಳಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಶುಕ್ರವಾರ ಅನ್ನುವಂಥದ್ದು ತುಂಬ ದೈವಿಕ ಶಕ್ತಿ ಹೊಂದಿರುವಂಥ ದಿನ. ಈ ದಿನ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಮಾಡಿಕೊಳ್ಳುವಂಥ ಪರಿಹಾರಗಳು ಅಂತ ನಂಬಿಕೆ ಇಟ್ಟು ಹೆಣ್ಮಕ್ಳು ಮಾಡ್ಕೊಳ್ತಾ ಇರ್ತೀವಿ. ಅದರಲ್ಲಿ ಈ ಪರಿಹಾರ ತುಂಬ ಒಳ್ಳೆಯದು. ಒಂದು ತಾಮ್ರದ ಚೊಂಬನ್ನು ನೀವು ತೊಳ್ಕೊಂಡು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ, ಅಕಸ್ಮಾತ್ ನಿಮ್ಮ ಮನೆಯ ಈಶಾನ್ಯ ಮೂಲೆ ನಿಮ್ಗೆ ಅಷ್ಟೊಂದು ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಟ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಯಾರು ತಾಮ್ರದ ಚೊಂಬಲ್ಲಿ ಈಗ ತಿಳಿಸುವಂಥ ಈ ವಸ್ತುಗಳನ್ನು ಹಾಕಿಡ್ತಾರೋ ನೀವೇನು ಕೆಲಸಕ್ಕೆ ಹೋಗ್ತೀರೋ ಆ ಕೆಲಸಗಳು ಸರಾಗವಾಗ ಆಗುತ್ತೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಕೆಲಸ, ನಿಮ್ಮ ಯಜಮಾನರಿಗೆ ಒಳ್ಳೆ ಆದಾಯ, ಕೈಗೆ ಬಲ ಜಾಸ್ತಿ, ದುಡಿಯುವಂಥದ್ದು ಕೈಗಳು ಅವ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ, ಅವಕಾಶಗಳು ಜಾಸ್ತಿ ಆಗುತ್ತೆ, ಆಪರ್ಚುನಿಟಿ ಅಂತ ಹೇಳ್ತೀವಿ, ಅದೆಲ್ಲವೂ ಕೂಡ ಬರ್ತಾ ಇರುತ್ತೆ. ಮುಖ್ಯವಾಗಿ ನೀವು ಶುಕ್ರವಾರದ ದಿನ ಇದನ್ನು ಸಂಜೆ 6 ಗಂಟೆಯ ಮೇಲೆ ಮಾಡಿಕೊಂಡ್ರೆ ಸಾಕು. ಒಂದೇ ಒಂದು ನಿಮಿಷದ ಕೆಲಸ ಇದು. ನಮ್ಮ ಮನೆಯಲ್ಲಿ ಆ ಸಿರಿ ಸಂಪತ್ತು ಅನ್ನೋದು ತುಂಬಿ ತುಳುಕಾಡೋದಕ್ಕೆ ಈ ಪರಿಹಾರ ಸ್ನೇಹಿತರೆ. ತಾಮ್ರದ ಚೊಂಬನ್ನು ತೊಳ್ಕೊಂಡು ಸ್ವಲ್ಪ ಗಂಧ ಲೇಪನ ಮಾಡಿ ಅರಿಶಿನ ಕುಂಕುಮ ಇಟ್ಕೊಂಡು ನಿಮಗೆ ಏನಾದರೂ ಪದ್ಮದಳ ರಂಗೋಲಿ ಬಿಡಿಸೋಕೆ ಬಂದರೆ ನೀವು ಚಿಕ್ಕದಾಗಿ ಅಕ್ಕಿ ಹಿಟ್ಟಿನಿಂದ ಬಿಡಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬಹುದು. ಅಕ್ಕಿ ಹಿಟ್ಟಿನಿಂದ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಳಗಡೆ ನೀವು ಗಂಧ ಅಥವಾ ಅರಿಶಿಣವನ್ನು ಕ್ಲೀನಾಗಿ ಒಂದು ಸರ್ಕಲ್ ಥರ ಚಿಕ್ಕದಾಗಿ ಮಾಡಿಕೊಂಡು ಅದ್ರ ಮೇಲೆ ರಂಗೋಲಿ ಬಿಡಿಸ್ಬಿಟ್ಟು ಸ್ವಲ್ಪ ಅಕ್ಷತೆ, ಕುಂಕುಮ, ಅರಿಶಿಣ ಹಾಕಿ ಈ ಚೊಂಬನ್ನು ನೀವು ಶುದ್ಧವಾದಂಥ ನೀರನ್ನು ತಗೊಳ್ಳಿ. ನಾವು ಕುಡಿಯುವಂಥ ನೀರನ್ನೇ ಇದಕ್ಕೆ ನಾವು ತಗೊಳ್ಬೇಕಾಗುತ್ತೆ. ಇದರಲ್ಲಿ ಈಗ ತಿಳಿಸುವಂಥ ನಮ್ಮ ಮನೆಯ ಪೂಜಾ ಸಾಮಗ್ರಿಗಳೇ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಯಾಕಂದರೆ ತುಂಬಿದ ಕೊಡ ಅನ್ನುವಂಥದ್ದು ಬಹಳ ಒಳ್ಳೆಯದು. ಎಷ್ಟು ಅಭಿವೃದ್ಧಿಯನ್ನು ತರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲೂ ನೋಡದೇ ಇರುವಂಥ ಆ ಸಂತೋಷ, ಆ ನೆಮ್ಮದಿ, ಸುಖ ಪ್ರತಿಯೊಂದು ಕೂಡ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಮಾಡಿಕೊಂಡಾಗ ಇದನ್ನು ನೀವು ಶುಕ್ರವಾರ ತಪ್ಪದೇ ಮಾಡ್ಕೊಳ್ಳಿ. ಮನೆಯಲ್ಲಿ ಸದಾಕಾಲ ನಾವು ಆನಂದವಾಗಿರ್ತೀವಿ. ಬಡವರಾಗಿರಬಹುದು, ಶ್ರೀಮಂತರಾಗಿರಬಹುದು, ನೆಮ್ಮದಿ ಅನ್ನುವಂಥದ್ದಿದ್ದರೆ ಅದರ ಮುಂದೆ ನಮಗೆ ಇನ್ನೇನೂ ಇರೋದಿಲ್ಲ. ನೀವು ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ದಾಸವಾಳದ ಹೂಗಳಿದ್ದರೆ ತಗೊಳ್ಬಹುದು. ಇಲ್ಲಾಂದರೆ ಚಾಮಂತಿ ಆಗಿರಬಹುದು, ರೋಸ್ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಏನಿರುತ್ತೆ ನೋಡಿ ಅದನ್ನೇ ಇಡಿ. ನಾವು ಇನ್ನೇನು ಹೊಸದಾಗಿ ಹೊರಗಡೆಯಿಂದ ತಗೊಂಡು ಬರಬೇಕು ಆ ಥರ ಏನೂ ಇಲ್ಲ. ಭಕ್ತಿ ಮುಖ್ಯವಾಗಿರುತ್ತೆ. ನಮ್ಮ ಮನೆಯಲ್ಲಿ ಏನಿರುತ್ತೋ
ಅವುಗಳನ್ನು ನಾವು ಭಕ್ತಿಯಿಂದ ತಾಯಿಗೆ ಸಮರ್ಪಿಸಿದಾಗ ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ನಮ್ಮ ತುಂಬು ಮನಸ್ಸಿಂದ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಏನೋ ನಮ್ಮ ಕಷ್ಟಗಳು ಕಳೆದು ಬಿಡಲಿ ಅಂತ ನಾವು ಮಾಡ್ಕೊಳ್ಳೋಕೆ ಹೋಗ್ತೀವಿ. ಕಷ್ಟಗಳು ಯಾವಾಗ ಕಳೀಬೇಕು ಅನ್ನೋದು ಕೂಡ ಅದು ದೈವ ಇಚ್ಛೆ ಆಗಿರುತ್ತೆ. ನಂಬಿಕೆಯಿಂದ ನೋಡಿ, ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ, ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ ರೆಡ್ ಹೂವು, ನೀವು ಕೆಂಪು ಹೂವುಗಳನ್ನು ತಗೊಳ್ಳಿ. 5 ರೂಪಾಯಿ ಕಾಯಿನನ್ನು ತಗೊಳ್ಳಿ. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ಕೂಡ ಯಾವಾಗಲೂ ಅರಿಶಿಣ ಕುಂಕುಮ ಅನ್ನುವಂಥದ್ದು ಶುಭ ಕಾರ್ಯಗಳನ್ನು ನಾವು ಮಾಡೋದಕ್ಕೆ, ಅಕ್ಷತೆ ಅನ್ನುವಂಥದ್ದು ಡಬಲ್ ಮಾಡುತ್ತೆ. ನಮ್ಮ ಮನೆಯಲ್ಲಿ ಒಂದು ಸುಖ, ಶಾಂತಿ, ದುಡ್ಡು, ಅಷ್ಟೈಶ್ವರ್ಯಗಳನ್ನು ಜಾಸ್ತಿ ಮಾಡುವಂಥದ್ದು. ಅದಕ್ಕೋಸ್ಕರ ತಗೊಳ್ಳಿ. 5 ರೂಪಾಯಿ ಕಾಯಿನ್ ಅನ್ನುವಂಥದ್ದು ಲಕ್ಷ್ಮೀ ದೇವಿಯ ಒಂದು ಸಂಕೇತ. ಆ ತಾಯಿಗೆ ನಾವು ಹಣಕಾಸಿನ ಸಮಸ್ಯೆಗಳನ್ನು ಪಾರು ಮಾಡ್ಕೊಳ್ಳೋದಕ್ಕೆ ಮಾಡುವಂಥ ಪರಿಹಾರ ಇದಾಗಿರೋದ್ರಿಂದ ಇಷ್ಟನ್ನು ನೀವು ನೀರಲ್ಲಿ ಒಂದೊಂದೇ ವಸ್ತುವನ್ನು ಹಾಕಿಬಿಟ್ಟು ನಿಮ್ಮ ದೇವರ ಮನೆಯಲ್ಲಾದರೂ ನೀವು ಇಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಬರುವಂಥ ಜಾಗದಲ್ಲಾದರೂ ಇದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬಹುದು. ಈ ಥರ ಇಟ್ಟು ಸ್ವಲ್ಪ ನಿಮಗೆ ಸಾಧ್ಯ ಆದರೆ ಅಲ್ಲಿ ದೀಪ ಇಟ್ಟು ಚಿಕ್ಕದಾಗಿ ಒಂದು ಪುಟ್ಟದಾಗಿ ನೀವು ಯಾವಾಗಲೂ ಹಚ್ಚುವಂಥ ದೀಪಾರಾಧನೆ ಮಾಡ್ಕೊಳ್ಬಹುದು. ಈ ರೀತಿ ಮಾಡಿ ಧೂಪ ದೀಪ ತೋರಿಸಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಸಂಕಲ್ಪ ಅಂದರೆ ಎಷ್ಟೋ ದಿನಗಳಿಂದ, ವರ್ಷಗಳಿಂದ ನಿಂತಿರುವ ಕೆಲಸಗಳು ನಮಗೆ ನಡಿಬೇಕು, ಸರಾಗವಾಗಿ ಸಾಗಬೇಕು. ಅದಕ್ಕೆ ಬೇಕಾಗಿರುವಂಥ ತಯಾರಿ ಆಶೀರ್ವಾದದ ರೂಪದಲ್ಲಿ ತಾಯಿ ನೀನು ಕೊಡಮ್ಮ ಅಂತ ಕೇಳ್ಕೊಳ್ಬೇಕು ಗಟ್ಟಿಯಾಗಿ ಸ್ನೇಹಿತರೆ. ಅದೇ ಸಂಕಲ್ಪ. ಆ ಥರ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಈ ಪರಿಹಾರವನ್ನು ನೀವು ಮಾಡಿಕೊಂಡ ದಿನದಿಂದ, ಆ ರಾತ್ರಿಯಿಂದನೇ ಕೆಲಸ ಪ್ರಾರಂಭ ಮಾಡುತ್ತೆ. ನಮ್ಮ ಮನೆಯಲ್ಲಿರುವಂಥ ಫಸ್ಟು ಆ ಕತ್ತಲು, ನಕಾರಾತ್ಮಕ ಶಕ್ತಿ, ನೆಗೆಟಿವ್, ಅದನ್ನೆಲ್ಲವೂ ಕೂಡ ಎಳ್ಕೊಳ್ಳುತ್ತೆ. ಒಂದೊಂದೇ ಕೆಲಸ ಪ್ರಾರಂಭ ಮಾಡೋದಕ್ಕೆ, ಸರಾಗವಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾರನೇ ದಿನ ಆ 5 ರೂಪಾಯಿ ಕಾಯಿನನ್ನು ನೀವು ತಗೊಂಡು ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದ ಎಲ್ಲ ವಸ್ತುಗಳನ್ನು ಕೂಡ ನಿಮ್ಮ ಮನೆ ಹತ್ರ ಇರುವಂಥ ಗಿಡಗಳಿಗೆ ಹಾಕಬಹುದು, ತೊಂದರೆ ಇಲ್ಲ. ಹಾಕಿ ನೋಡಿ.